the new Pamban bridge to Rameshwaram bring technology and tradition together. ತಮಿಳುನಾಡಿನ ರಾಮೇಶ್ವರಂನಲ್ಲಿ ನಿರ್ಮಾಣವಾಗಿರೋ ಲಂಬವಾಗಿ ತೆರೆಯೋ ಪಂಬನ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಈ ವೇಳೆ ರಾಮೇಶ್ವರಂ ತಂಬರಂ ರೈಲು ಸೇವೆಗೂ ಚಾಲನೆ ಕೊಟ್ಟರು. ಪಾಕ್ ಜಲಸಂಧಿ ಅಂತಾನೆ ಕರೆಯೋ ಮಂಡಪಂ ಹಾಗೂ ಪಂಬನ್ ರೈಲು ನಿಲ್ದಾಣಗಳ ನಡುವೆ ಈ ವಿಶಿಷ್ಟ ಸೇತುವೆಯನ್ನ ನಿರ್ಮಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಗೈರಾಗಿದ್ರು. ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸಾಧ್ಯ ಆಗಿಲ್ಲ. ಈ ವಿಷಯವನ್ನ ಪ್ರಧಾನಮಂತ್ರಿ ಕಚೇರಿಗೂ ತಿಳಿಸಿರುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ಸೇತುವೆ ಒಟ್ಟು ಉದ್ದ 2.2 ಕಿಲೋಮೀಟರ್ ಇದೆ. ಇದು ಮಂಡಪಂ ನಗರ ಹಾಗೂ ಪಂಬನ್ ದ್ವೀಪವನ್ನ ಸಂಪರ್ಕ ಮಾಡುತ್ತೆ. ಇದೇ ಮಾರ್ಗದಲ್ಲಿ ಶತಮಾನದ ಹಿಂದೆ ಬ್ರಿಟಿಷರು ನಿರ್ಮಿಸಿದ್ದ ಸೇತುವೆಗೆ ಬದಲಾಗಿ ಈ ನೂತನ ಸೇತುವೆ ನಿರ್ಮಿಸಲಾಗಿದೆ. ಹಳೆ ಸೇತುವೆಗೆ 2022ರಲ್ಲಿ ನಿವೃತ್ತಿ ಘೋಷಿಸಲಾಯಿತು. ರೈಲ್ ವಿಕಾಸ್ ನಿಗಮ ಲಿಮಿಟೆಡ್ ಇದನ್ನ ನಿರ್ಮಾಣ ಮಾಡಿದೆ. ರೈಲು ಸಂಚಾರದ ವೇಳೆ ಸೇತುವೆಯಾಗೋ ಹಾಗೂ ಹಡಗು ಸಂಚಾರದ ಸಂದರ್ಭದಲ್ಲಿ ಲಂಬವಾಗಿ ಮೇಲಕ್ಕೇರಿ ದಾರಿ ಮಾಡುವ ಮೂಲಕ 2 ರೀತಿಯಲ್ಲಿ ಕಾರ್ಯನಿರ್ವಹಿಸೋ ಸೇತುವೆ ಇದಾಗಿದೆ. 17 ಮೀಟರ್ ಎತ್ತರಕ್ಕೆ ತೆರೆದುಕೊಳ್ಳುವಂತೆ ಇದನ್ನ ವಿನ್ಯಾಸ ಮಾಡಲಾಗಿದೆ. ಇದನ್ನ 700 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇದರ ವಿಶೇಷತೆ ಏನಂತಂದ್ರೆ ಈ ಸೇತುವೆ 72.5 ಮೀಟರ್ ಉದ್ದದ ವರ್ಟಿಕಲ್ ಲಿಫ್ಟ್ ಸ್ಪ್ಯಾನ್ ಅನ್ನ ಒಳಗೊಂಡಿದೆ. ಲಿಫ್ಟ್ ಸ್ಪ್ಯಾನ್ ಅನ್ನ 17 ಮೀಟರ್ ಎತ್ತರದ ತನಕ ಏರಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಲಿಫ್ಟ್ ಸ್ಪ್ಯಾನ್ ಮೇಲಕ್ಕೆ ಎತ್ತರಿಸಿ ಕೆಳಭಾಗದಲ್ಲಿ ಮೀನುಗಾರಿಕೆಯ ಬೃಹತ್ ದೋಣಿಗಳು, ಕರಾವಳಿ ಕಾವಲು ಪಡೆ ಮತ್ತು ಸರಕು ಸಾಗಣೆ ಹಡಗುಗಳು ಸಂಚರಿಸುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಸೇತುವೆಯ ಬಾಳಿಕೆ ಅವಧಿ 100 ವರ್ಷ ಅಂತ ಅಂದಾಜಿಸಲಾಗಿದೆ. ಈ ಸೇತುವೆ ಉದ್ಘಾಟನೆಯ ನಂತರ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮೋದಿ ಮಾತನಾಡಿದರು. ತಮಿಳುನಾಡಿನ ಮೂಲಸೌಕರ್ಯ ಸರ್ಕಾರಕ್ಕೆ ಪ್ರಮುಖ ಆದ್ಯತೆಯಾಗಿದೆ. ಈ ಹಿಂದಿನ ಅವಧಿಗೆ ಅಂದ್ರೆ ಯುಪಿಎ ಅವಧಿಗೆ ಹೋಲಿಸಿದ್ರೆ 2014ರಿಂದ ತಮಿಳುನಾಡಿಗೆ ಕೇಂದ್ರದ ನಿಧಿ 3 ಪಟ್ಟು ಹೆಚ್ಚಾಗಿದೆ ಅಂತಾನು ಹೇಳಿದ್ರು. साथियों, विकसित भारत के सफर में तमिलनाडु का बहुत बड़ा रोल है. मैं मानता हूं तमिलनाडु का सामर्थ्य जितना ज्यादा बढ़ेगा, भारत की ग्रोथ उतनी ही तेज होगी. बीते दशक में तमिलनाडु के विकास के लिए 2014 से पहले की तुलना में 3 गुना ज्यादा पैसा सेंटर से दिया गया है. जब इंडी अलायंस की सरकार थी, डीएमके उस सरकार में विराजमान थी, तब जितना पैसा मिला उससे 3 गुना मोदी सरकार ने दिया है. इससे तमिलनाडु की इकोनॉमिक और इंडस्ट्रियल ग्रोथ में बहुत बड़ी मदद मिली है. ರೈಲ್ವೆ ಅನುದಾನದ ಬಗ್ಗೆ ಮಾತನಾಡಿರೋ ಮೋದಿ, ಕಳೆದ ದಶಕದಲ್ಲಿ ರಾಜ್ಯದ ರೈಲು ಬಜೆಟ್ 7 ಪಟ್ಟು ಜಾಸ್ತಿಯಾಗಿದೆ. 2014ರ ಮೊದಲು ತಮಿಳುನಾಡಿಗೆ ವಾರ್ಷಿಕ 900 ಕೋಟಿ ರೂಪಾಯಿ ಮಾತ್ರ ಹಂಚಿಕೆಯಾಗ್ತಾ ಇತ್ತು. ಆದರೆ ಈ ವರ್ಷ ರಾಜ್ಯದ ರೈಲು ಬಜೆಟ್ 6,000 ಕೋಟಿ ರೂಪಾಯಿಗಳನ್ನ ಮೀರಿದೆ. ಕೇಂದ್ರ ಸರ್ಕಾರ ರಾಮೇಶ್ವರಂನಲ್ಲಿರೋ ರೈಲು ನಿಲ್ದಾಣ ಸೇರಿದ ಹಾಗೆ ತಮಿಳುನಾಡಿನಾದ್ಯಂತ 77 ರೈಲು ನಿಲ್ದಾಣಗಳನ್ನು ಆಧುನೀಕರಿಸ್ತಾ ಇದೆ. ಈ ಗಮನಾರ್ಹ ಬೆಳವಣಿಗೆ ಹೊರತಾಗಿಯೂ ಕೆಲವರು ಯಾವುದೇ ಕಾರಣ ಇಲ್ಲದೆ ದೂರು ಕೊಡ್ತಾನೆ ಇದ್ದಾರೆ ಅಂತ ಟೀಕೆ ಮಾಡಿದ್ರು. तमिलनाडु का इंफ्रास्ट्रक्चर भारत सरकार की प्रायोरिटी है. बीते 1 दशक में तमिलनाडु का रेलवे बजट 7 टाइम्स से ज्यादा इंक्रीज किया गया है. 2014 से पहले रेल प्रोजेक्ट्स के लिए हर साल सिर्फ ओनली 900 करोड़ रुपीज ही मिलते थे. और आपको पता है उस समय इंडी अलायंस के मुख्य कर्ता धर्ता कौन थे, ये आपको पता है. इस वर्ष तमिलनाडु का रेल बजट 6,000 करोड़ रुपए से ज्यादा है. भारत सरकार यहां के 77 रेलवे स्टेशन को मॉडर्न भी बना रही है. इसमें रामेश्वरम का स्टेशन भी शामिल है. ತಮಿಳುನಾಡಿಗೆ ಕೇಂದ್ರೀಯ ಅನುದಾನವನ್ನ ಕಡಿತ ಮಾಡಲಾಗಿದೆ ಅಂತ ಕೂಗೆಬ್ಬಿಸಿರೋ ಅಲ್ಲಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರನ್ನ
ಪರೋಕ್ಷವಾಗಿ ಮೋದಿ ತರಾಟೆಗೆ ತೆಗೆದುಕೊಂಡ್ರು. ಹೆಚ್ಚಿನ ಹಂಚಿಕೆಯ ಹೊರತಾಗಿಯೂ ಕೆಲವರು ನಿಧಿಗಾಗಿ ಅಳ್ತಾರೆ ಅಂತ ಛೇಡಿಸಿದ್ರು. ಜೊತೆಗೆ ಮಾತೆತ್ತಿದ್ರೆ ಹಿಂದಿ ಹೇರಿಕೆ ಅಂತೀರಾ, ತಮಿಳು ನಾಯಕರ್ಯಾರು ಸಹಿಯನ್ನ ಕೂಡ ತಮಿಳಿನಲ್ಲಿ ಮಾಡಿರೋದನ್ನ ನಾನು ನೋಡಿಲ್ಲ, ಕನಿಷ್ಠ ಪಕ್ಷ ನಿಮ್ಮ ಸಹಿಯನ್ನಾದ್ರೂ ತಮಿಳಿನಲ್ಲಿ ಮಾಡಿ ಅಂತ ತಮಿಳು ನಾಯಕರಿಗೆ ಮೋದಿ ಟಾಂಟ್ ಕೊಟ್ರು. कभी कभी हैरान हो जाता हूं, तमिलनाडु के कुछ नेताओं की चिट्ठियां जब मेरे पास आती है, कभी भी कोई नेता तमिल भाषी में सिग्नेचर नहीं करता है. अरे तमिल का गौरव हो, मैं सबसे कहूंगा कम से कम तमिल भाषा में अपनी सिग्नेचर तो करो. ತಮಿಳು ಭಾಷೆ ಮತ್ತು ತಮಿಳು ಪರಂಪರೆ ಪ್ರಪಂಚದ ಮೂಲೆ ಮೂಲೆಗೂ ತಲುಪುವಂತೆ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತಿದೆ. ಕೆಲವೊಮ್ಮೆ ತಮಿಳುನಾಡಿನ ಕೆಲವು ನಾಯಕರಿಂದ ಪತ್ರಗಳು ಬಂದಾಗ ನನಗೆ ಆಶ್ಚರ್ಯ ಆಗತ್ತೆ. ಅವುಗಳಲ್ಲಿ ಯಾವುದೂ ತಮಿಳಿನಲ್ಲಿ ಸಹಿ ಮಾಡಿಲ್ಲ. ನಮಗೆ ತಮಿಳಿನ ಬಗ್ಗೆ ಹೆಮ್ಮೆ ಇದೆ. ಪ್ರತಿಯೊಬ್ಬರು ಕನಿಷ್ಠ ತಮಿಳಿನಲ್ಲಿ ತಮ್ಮ ಹೆಸರಿಗೆ ಸಹಿ ಹಾಕಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀವಿ ಅಂತಾನು ಹೇಳಿದ್ರು. लास्ट 10 years में प्रधानमंत्री ग्राम सड़क योजना के तहत गांवों के रोड और हाईवे के क्षेत्र में भी बहुत सारा काम हुआ है. 2014 के बाद तमिलनाडु में केंद्र सरकार की मदद से 4000 किलोमीटर रोड्स बनी है. चेन्नई पोर्ट को कनेक्ट करने वाला एलिवेटेड कॉरिडोर शानदार इंफ्रास्ट्रक्चर का एक बेहतरीन उदाहरण बनेगा. आज भी करीब 8000 करोड़ रुपीस के रोड प्रोजेक्ट का शिलान्यास और लोकार्पण हुआ है. ये प्रोजेक्ट तमिलनाडु के अलग अलग डिस्ट्रिक्ट के साथ ही आंध्र प्रदेश के साथ भी कनेक्टिविटी बेहतर करेंगे. The new Pamban bridge to Rameshwaram bring technology and tradition together. A town that is thousands of years old is being connected by a 21st century engineering wonder. Pamban Bridge supports both ease of doing business and ease of travel. विकसित भारत के सफर में तमिलनाडु का बहुत बड़ा रोल है. मैं मानता हूं तमिलनाडु का सामर्थ्य जितना ज्यादा बढ़ेगा, भारत की ग्रोथ उतनी ही तेज होगी.